ಉಲ್ಲೇಖ ಮಾಡ್ತಾ ಇದ್ರು. ಕಂಪ್ಲೀಟ್ ಎಲ್ಲವನ್ನ ಕೂಡ ಪಾಯಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಎಸ್ಪಿಪಿ ಅವರು. ಎಸ್ಪಿಪಿ ಪ್ರಸನ್ನ ಅವೆಲ್ಲವನ್ನ ಕೂಡ ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ವಿಚಾರಣೆಯನ್ನ ಈಗ ಮುಂದೂಡಿದ್ದಾರೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠ. ಇನ್ನು ಈ ಒಂದು ಪ್ರಕರಣದಲ್ಲಿ ಈಗ ವಿಚಾರಣೆಯನ್ನ ಮುಂದೂಡಿಸಿದ್ದಾರೆ. ವಿಚಾರಣೆ ನಾಳೆಗೆ ಮುಂದೂಡಿದೆ ಕೋರ್ಟ್. ಎಲ್ಲವನ್ನ ಆಲಿಸಿ ಕೋರ್ಟ್ ಈಗ ನಾಳೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಆದೇಶವನ್ನ ಕೊಟ್ಟಿದ್ದಾರೆ. ದರ್ಶನ ಜಾಮೀನು ಅರ್ಜಿಯನ್ನ ಮುಂದೂಡಿದ್ದಾರೆ. ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಮೂರ್ತಿಗಳಾದ ವಿಶ್ವಜಿತ್ ಶೆಟ್ಟಿ ಅವರು. ಏನು ದರ್ಶನ ಪರ ವಕೀಲರ ಎಲ್ಲ ಸುದೀರ್ಘವಾದಂತ ವಾದವನ್ನ ಆಲಿಸಿದ್ರು. ಇವೆಲ್ಲವನ್ನ ಆಲಿಸಿ ಮತ್ತೆ ನಾಳೆ ಕೋರ್ಟಿನಲ್ಲಿ ವಿಚಾರಣೆ ಮುಂದೂಡಲಾಗುತ್ತೆ. ಈ ರೀತಿಯಾಗಿ ಈಗ ಆದೇಶವನ್ನ ವಿಚಾರಣೆಯನ್ನ ನಾಳೆ ಮುಂದೂಡಿಸ್ತಾರೆ. ದರ್ಶನ್ ಈ ಪ್ರಕರಣದಲ್ಲಿ ಬೇಲನ್ನ ಕೊಡಲೇಬೇಕೆನ್ನುವಂತಹ ದೊಡ್ಡ ಮಟ್ಟದ ವಾದ ನಡೆದಿತ್ತು. ಪೊಲೀಸರು ಎಲ್ಲೆಲ್ಲಿ ಎಡವಟ್ಟುಗಳನ್ನ ಮಾಡಿದ್ರು, ಪೊಲೀಸರಲ್ಲಿ ಯಾವ್ಯಾವ ಮಿಸ್ಟೇಕ್ಸ್ ಗಳಾಗಿತ್ತು, ಎಲ್ಲ ವಿಚಾರಗಳನ್ನ ಮುಂದಿಟ್ಟಿದ್ರು. ಇದೇ ಪ್ರಕರಣದಲ್ಲಿ ಈಗ ನ್ಯಾಯಮೂರ್ತಿಗಳಾದ ವಿಶ್ವಜಿತ್ ಶೆಟ್ಟಿ ಅವರು ನಾಳೆ ವಿಚಾರಣೆಯನ್ನ ನಾಳೆ ಮುಂದೂಡಿದ್ದಾರೆ. ಎಲ್ಲವನ್ನ ಆಲಿಸಿದ್ರು ನ್ಯಾಯಮೂರ್ತಿಗಳು. ಈ ವಿಚಾರಣವನ್ನ ಅಂದ್ರೆ ಬಹಳ ಇಂಪಾರ್ಟೆಂಟ್, ಸಾಕಷ್ಟು ಎವಿಡೆನ್ಸ್ ಗಳಿದೆ ಈ ಪ್ರಕರಣದಲ್ಲಿ. ಇನ್ನು ಎಲ್ಲೆಲ್ಲಿ ಹಂತಗಳಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದೆ ತನಿಖಾ ಹಂತದಲ್ಲಿ, ತನಿಖಾ ಅಧಿಕಾರಿಗಳು ಉಲ್ಲೇಖ ಮಾಡಿರುವಂತೊಂದು ಅಲ್ಲಿ ಆಗಿರುವುದು ಇನ್ನೊಂದು ವಿಚಾರಗಳು. ಈ ರೀತಿಯಾಗಿ ನ್ಯಾಯಮೂರ್ತಿಗಳನ್ನ ಎಲ್ಲವನ್ನ ಕೊಡುವಂತ ಕೆಲಸ ಮಾಡಿದ್ರು, ಎಲ್ಲವನ್ನ ಮನವೊಲಿಸುವಂತ ಕೆಲಸ ಮಾಡಿದ್ರು. ಈ ಮೂಲಕವಾಗಿ ಇವೆಲ್ಲವನ್ನ ಆಲಿಸಿ ಇನ್ನು ಅನೇಕ ಪ್ರಶ್ನೆಗಳು ಇಟ್ಟಿದ್ರು. ಯಾಕೆ ಹೀಗಾಯ್ತು, ಮಧ್ಯಂತರ ಜಾಮೀನು ಕತೆ ಏನು, ಆಪರೇಷನ್ ಯಾವಾಗ ಮಾಡ್ತೀರಾ, ಇದ್ರ ಬಗ್ಗೆ ಏನು ರಿಪೋರ್ಟ್ ಅಲ್ಲಿ ಏನಿದೆ, ಇವೆಲ್ಲವನ್ನ ಕೇಳಿ ಈಗ ವಿಚಾರಣೆಯನ್ನ ನಾಳೆ ಮುಂದೂಡಿದ್ದಾರೆ. ಹೈಕೋರ್ಟಿನಲ್ಲಿ ಏಕಸದಸ್ಯ ಪೀಠ ವಿಶ್ವಜಿತ್ ಶೆಟ್ಟಿ ನ್ಯಾಯಮೂರ್ತಿ ಅವರು ನಾಳೆಗೆ ದರ್ಶನ್ ಅವರ ಜಾಮೀನು ಭವಿಷ್ಯ ಒಂದೊಂದೇ ಎರಡೆರಡು ದಿನ ಮುಂದೆ ಹೋಗ್ತಾ ಇದೆ. ಅಂದ್ರೆ ಕೇಸ್ ಆ ರೀತಿಯಾಗಿದೆ ಇದು. ಸೊ ಹಾಗಾಗಿ ಅವರ ವಿಚಾರಣೆ ನಾಳೆಗೆ ಮುಂದೂಡಲೇ ಮಾಡಲಾಗಿದೆ. ಒಟ್ಟಾರೆಯಾಗಿ ಇವತ್ತು ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ವರ ಅವರು ಸುದೀರ್ಘವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಅಂದ್ರೆ ನ್ಯಾಯಮೂರ್ತಿಗಳ ಮುಂದೆ ಪ್ರತಿಯೊಂದು ವಿಚಾರ ಹಂತದಲ್ಲಿ ಎಲ್ಲಿ ಲೋಪದೋಷಗಳ ಆಗಿದೆ, ಸುಪ್ರೀಂ ಕೋರ್ಟಿನ ಬೇರೆ ಬೇರೆ ಪ್ರಕರಣಗಳ ತೀರ್ಪುಗಳು ಕೂಡ ಅವರ ಮುಂದಿಟ್ಟು ಈ ಪ್ರಕರಣದಲ್ಲಿ ತನಿಖೆಯಲ್ಲೇ ಮಿಸ್ಟೇಕ್ ಆಗಿದೆ, ಟೋಟಲಿ ರಾಂಗ್ ಇದೆ, ಸಿಲುಕಿಸುವಂತ ಪ್ರಕ್ರಿಯೆ ಆಗಿದೆ, ಮುಖ್ಯವಾಗಿ ತನಿಖಾ ಅಧಿಕಾರಿಗಳು ನಿಯಮವನ್ನ ಏನು ಪಾಲನೆ ಮಾಡಬೇಕಿತ್ತು ಅದನ್ನ ಜಾರಿದ್ದಾರೆ. ಸೊ ಹೀಗಾಗಿ ಇವೆಲ್ಲವನ್ನ ಪರಿಗಣಿಸಿಕೊಳ್ಬೇಕು ಅಂತ ಒಂದು ಪ್ರಶ್ನೆಯನ್ನ ಇಟ್ಟಿದ್ರು. ಇವೆಲ್ಲವನ್ನ ಅವ್ರ ಮುಂದೆ ತೆರೆದಿಟ್ಟಿದ್ರು. ಇನ್ನು ಅನೇಕ ಪ್ರಶ್ನೆಗಳನ್ನ ಜಡ್ಜ್ ಕೂಡ ಇಟ್ಟಿದ್ರು. ದರ್ಶನ್ ಅವರ ಮಧ್ಯಂತರ ಜಾಮೀನು ಏನಾಗತ್ತೆ, ಏನು ಕತೆ, ಯಾವಾಗ ಅಂದಾಗ ಅವರ BP ವೇರಿಯೇಷನ್ ಇದೆ, ನಾರ್ಮಲ್ ಆದ್ಮೇಲೆನೆ ಆಪರೇಷನ್ ಆಗುತ್ತೆ ಅನ್ನುವಂತ ವಿಚಾರವನ್ನ ತೆರೆದಿಟ್ರು. ಇವೆಲ್ಲ ಸುದೀರ್ಘವಾದ ಆದ್ಮೇಲೆ ನ್ಯಾಯಮೂರ್ತಿಗಳಾಗಿರುವಂತಹ ವಿಶ್ವಜಿತ್ ಶೆಟ್ಟಿ ಅವರು ಈ ಪ್ರಕರಣದ ದರ್ಶನ್ ಅವರ ಏನು ಜಾಮೀನಿನ ಭವಿಷ್ಯ ಇದೆಯಲ್ಲ ಈ ವಿಚಾರಣೆ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಒಟ್ಟಲ್ಲಿ ಕೋರ್ಟ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ನಾಳೆ ವಿಚಾರಣೆಯಲ್ಲಿ ಏನಾಗುತ್ತೆ, SPP ನಿರ್ಧಾರ ಏನಾಗಿರುತ್ತೆ, ಅವರ ವಾದ ಹೇಗಿರುತ್ತೆ, ಇವೆಲ್ಲವನ್ನ ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.